ಸುಮ್ಮನೆ ಯಾರ್ದಾದ್ರೂ ಮನೆಗೆ ಹೋಗ್ಬಿಟ್ಟು ಇಡ್ಲಿ ಇಸ್ಕೊಬಿಟ್ರಾಗುತ್ತಾ? ಬೈಕ್ ಕಳಿಸ್ಬಿಟ್ರೆ ಇಲ್ಲಿ ಸಿಗುತ್ತಾ? ಡೈರಿ ಮಿಲ್ಕ್ ಅಲ್ಲಿ ಲಾಲಿಪಾಪ್ ಬಂದಿದೆ ಅಂತ ಇವತ್ತೇ ಗೊತ್ತಾಗೋದು. ಅದೇ ಕೊಟ್ಬಿಡಿ, ಅದೇ ಕೊಡಿ ಒಂಚೂರು. ಇದು ನೂಡಲ್ಸ್ ಅಂತಾನೆ ಅನ್ನೋದು ಇದಕ್ಕೆ. ಗೈಸ್, ಎಫರ್ ಫ್ರೂಟಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು A to Z ಫುಡ್ ಚಾಲೆಂಜ್ನ ಮಾಡೋದಕ್ಕೆ ಹೊರಟಿದ್ದೀವಿ. ಅದು ಮೈಸೂರಲ್ಲ, ನಮ್ಮೂರಿಗೆ ಹೋಗ್ಬಿಟ್ಟು ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಇವಾಗ ಹೊರಟಿದ್ದೀವಿ. ಊರು ಯಾವ್ದು ಹೇಳು, ಅವ್ರಿಗೆ ಗೊತ್ತಾ? ನಮ್ಮೂರು ಹೊಳೆ ನರಸೀಪುರ. ಈಗ ಹೊಳೆ ನರಸೀಪುರದವ್ರು ನಾವು ಇಲ್ಲಿ ಮೈಸೂರಿಗೆ ಬಂದು ಸೆಟ್ಲ್ ಆಗಿದ್ದೀವಿ ಅಷ್ಟೇ. ಈಗ ಹೊಳೆ ನರಸೀಪುರದಲ್ಲೇ ಹೋಗಿ ನಾವೀಗ ಫುಡ್ ಚಾಲೆಂಜ್ನ ನಾವು A to Z ಫುಡ್ ಚಾಲೆಂಜ್ ನಾವು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನಂದೆಲ್ಲ ಡಿಸಿಷನ್ ಇವ್ರದೇನೆ, ಅಲ್ಲೇ ಹೋಗಿ ಮಾಡೋಣ ಅಂತ ಹೇಳಿ. ಈಗ ನಾವು 5:15ಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀವಿ. 6:15 ಕಂಪ್ಲೀಟ್ ಮಾಡ್ಕೊಂಡು ಬರಬೇಕು. ಸ್ಟಾರ್ಟ್ ಆಗಿದೆ ಟೈಮಿಂಗ್ಸು. ಟೈಮ್ ಸ್ಟಾರ್ಟ್ ಆಯ್ತು. ನಾನು ಬರ್ತೀನಿ, ಜೊತೆ ಬರ್ತೀನಿ. A ಫಾರ್ ಆಲ್ಪೆನ್ಲಿಬೆ ಚಾಕ್ಲೇಟ್ ಕೇಳೋಣ. ಗೇಮ್ನ ರೂಲ್ಸ್ ಬಂದು A to Z ಫುಡ್ ಹಂಟಿಂಗ್ ಚಾಲೆಂಜ್ ಇರೋದ್ರಿಂದ ಇಂಗ್ಲೀಷ್ ಆಲ್ಫಾಬೆಟಲ್ಲಿ ಸ್ಟಾರ್ಟ್ ಆಗೋ ಅಂಥ ಲೆಟರ್ಸಿಂದಾನೇ ನಾವು ಫುಡ್ನ ಪರ್ಚೇಸ್ ಮಾಡಬೇಕು. ಆಲ್ಪೆನ್ಲಿಬೆ ಚಾಕ್ಲೇಟ್ ಇದೆಯಾ? ಆಲ್ಪೆನ್ಲಿಬೆ ಚಾಕ್ಲೇಟ್ 1 ಅವರಲ್ಲಿ ಈ ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕು. ಎ ಇಂದ ಏನಿದೆ? ಹಾಂ, ಯಾರು ಜಾಸ್ತಿ ಅಂದರೆ ಫುಡ್ನ ಪರ್ಚೇಸ್ ಮಾಡಿರ್ತಾರೆ, ತಿಂದಿರ್ತಾರೆ, ಅವರು ವಿನ್ನರ್ ಆಗ್ತಾರೆ. ಆಯಿತಾ? ಏನಿಂದ ಏನು ಸಿಗ್ತಿಲ್ವೇ? ಆಲ್ಪೆನ್ಲಿಬೆ ಚಾಕ್ಲೇಟ್ ಇಲ್ಲ ಅಂತಿದ್ದಾರೆ. ಬೇರೆ ಕಡೆ ಹುಡ್ಕೋಣ. ಒಬ್ಬೊಬ್ಬರಿಗೆ 500 ರುಪೀಸು. ಯಾರು ಕಡಿಮೆ ಅಮೌಂಟ್ನ ಖರ್ಚು ಮಾಡಿ ಜಾಸ್ತಿ ಅಮೌಂಟ್ನ ಸೇವ್ ಮಾಡ್ಕೊಂಡು ಬರ್ತಾರೆ, ಅವ್ರು ವಿನ್ನರ್ ಆಗ್ತಾರೆ. ಆಲ್ಪೆನ್ಲಿಬೆ ಚಾಕ್ಲೇಟ್ ಆಲ್ಪೆನ್ಲಿಬೆ ಚಾಕ್ಲೇಟ್ ಸಿಗ್ತಾ ಇಲ್ಲ. ಏನು ಮಾಡೋದು? ಏನು ಗೊತ್ತಾ, ನಾನು ಇನ್ನೊಂದು ರೂಲ್ಸ್ ಹೇಳೋದು ಬರ್ತಿದ್ದೆ. ಒಂದು ಶಾಪಲ್ಲಿ 3 ಐಟಮ್ಸ್ಗಿಂತ ಜಾಸ್ತಿ ತೊಗೊಳೋದಿಲ್ಲ. ಆಲ್ಪೆನ್ಲಿಬೆ ಚಾಕ್ಲೇಟ್ ಇದೆಯಾ? ಇಲ್ವಾ? A ಫಾರ್ ಆ್ಯಪಲ್ ತಗೊಂತೀನಿ. ಆ್ಯಪಲ್ ಕೊಡ್ತೀರಾ ಒಂದು? ಎಷ್ಟು? ಚಿಕ್ಕದು ಕೊಡಿ, ಒಂದೇ ಒಂದು ಸಾಕು ನನಗೆ. ಇಲ್ಲಿದೆ ಅಲ್ಲ ಚಿಕ್ಕದು, ಇನ್ನೂ ಚಿಕ್ಕದಿದ್ರೆ ಕೊಡಿ. ಡಿಸ್ಕೌಂಟ್ ಇಲ್ವಾ? ಸ್ವಲ್ಪ ಬೇಗ ಕೊಡಿ. B ಫಾರ್ ಬೂಮರ್ ಹುಡುಕ್ಬೇಕು. ಬೂಮರ್ ಇದೆಯಾ? ಸ್ವಿಂಗಮ್ ಬೂಮರ್ ಇದೆಯಾ? B ಫಾರ್ ಬನಾನಾ ಇದೆ. ಒಂದು ಬಾಳೆಹಣ್ಣು ಕೊಡ್ತೀರಾ? ವಿಡಿಯೋ ಮಾಡ್ತಿದ್ದೀವಿ ಫುಡ್ ಚಾಲೆಂಜ್, ಅದಕ್ಕೆ ಒಂದೇ ಒಂದು ಕೊಡಿ. ಎಷ್ಟು? ಗೈಸ್, ಈಗ A ಫಾರ್ ಆ್ಯಪಲ್ ಆಯಿತು, B ಫಾರ್ ಬನಾನಾ ತಿಂದೆ. ಬನಾನಾ ನನಗೆ ಫ್ರೀಯಾಗಿ ಸಿಕ್ತು. ಈಗ C ಫಾರ್ ಕೇಕ್ ಹುಡ್ಕೋಣ. ಕೊಡಿ ಸ್ವಲ್ಪ. E ಫಾರ್ ಎಕ್ಲೆಸ್. ಈ ಥರ ನೀವು ಅಷ್ಟೇ ಇದನ್ನು ತಗೋಬೇಕಿದ್ದು. ಹಸಿರು ಹಾಕು ಗ್ಯಾಸ್ಟಿಕ್ ತೊಗೊಂಡಿದ್ದೀನಿ. ಅವಳೆಲ್ಲೊಂದು ಗೊತ್ತಿಲ್ಲ. ಇಲ್ಲಿ ಮೇನ್ ರೋಡ್ ಹತ್ರ ಬಂದರೆ ಸುಮಾರು ಶಾಪ್ಗಳು ಸಿಗುತ್ತೆ. ನಮಗೆ ಹುಡುಕ್ಬೋದು, ಒಂದಲ್ಲ ಒಂದು ಸಿಗುತ್ತೆ. ಅಲ್ಲೇನು ಸಿಗ್ತಾ ಇಲ್ಲ. ಇಲ್ಲೊಂದು ಬೇಕ್ರಿ ಇದೆ, ಕೇಳೋಣ. ಕೇಕ್ ಕೊಡಿ. 1 ಪೀಸ್ ಸಾಕು. ಯಾವುದಾದ್ರೂ ಒಂದು ಕೇಕ್ ಕೊಡಿ. 100 ಗ್ರಾಮ್ ಕೊಡ್ತಿರಲ್ಲ, 30 ರುಪೀಸು. ನಾವು ಕಡಿಮೆ ಅಮೌಂಟಲ್ಲಿ ಫುಡ್ ಪರ್ಚೇಸ್ ಮಾಡಿ ತಿನ್ಬೇಕಂತ ಚಾಲೆಂಜ್ ಮಾಡ್ತಿರೋದು. ಎಷ್ಟು? ಒಂದು ಕವರ್ ಇಟ್ಕೊಬೇಕಿತ್ತು. ಡಾರ್ಕ್ ಚಾಕ್ಲೇಟ್ ತಗೋ. ಡಾರ್ಕ್ ಚಾಕ್ಲೇಟ್ 1 ರೂಪೀಸ್. ಅದು ಡಾರ್ಕ್ ಚಾಕ್ಲೇಟು 1 ರೂಪಿ. ದಾಲ್ 5 ರೂಪೀಸ್. ಕೊಡ್ತಾರೆ ಅವರು. ತಗೊಳ್ಳ ತಗೋ. ದಾಲ್ ಆಗುತ್ತೆ. D ಫಾರ್ ದಾಲ್ ಅಲ್ವಾ?
ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ ಚಿಕ್ಕದು 1 ಪೀಸ್ ಬರುತ್ತಲ್ಲ ಇಲ್ವಾ ಟೀಯಿಂದ ಬೇಕು ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ ಇದೆಯಾ ಚಿಕ್ಕದು ಚಿಕ್ಕದಿಲ್ಲ ಚಿಕ್ಕದು ಬೇಕು ಐಸ್ ಟೀಗೂ ಡಾರ್ಕ್ ಫ್ಯಾಂಟಸಿ ಹುಡುಕ್ಬೇಕು ಇನ್ನೇನು ಸಿಗುತ್ತೆ ಟೀಯಿಂದ ಟೀ ಫಾರ್ ಡೈರಿ ಮಿಲ್ಕ್ ಇದೆ ನಾನು ಅದನ್ನೇ ಮಾಡ್ಕೊಬಿಟ್ಟಿದ್ದೀನಿ ಟೀ ಫಾರ್ ಡೈರಿ ಮಿಲ್ಕ್ ಅದು ಡೈರಿ ಮಿಲ್ಕ್ ಕೊಡ್ತೀನಿ ಒಂದು ಟಿಕೆಟ್ಸ್ ಇದೆಯಾ? 2 ರೂಪಾಯಿ ಕೊಡಿ, ಒಂದು ಕೊಡಿ, ಒಂದು ಕೊಡಿ ಸರ್, ಒಂದು ಕೊಡಿ ಸರ್, ನಾವು ಚಾಲೆಂಜ್ ಮಾಡ್ತಾ ಇದ್ದೀವಿ. ಸರಿ ಏನು ಸರ್ ಸರ್ ಇದು ಅಮ್ಮ ಎಫೋಗಾಯ್ತು ಈಗ ಎಕ್ಲೇರ್ಸ್ ಡೈರಿ ಮಿಲ್ಕಲ್ಲಿ ಲಾಲಿಪಾಪ್ ಬಂದಿದೆ ಅಂತ ಇವತ್ತೇ ಗೊತ್ತಾಗಿದ್ದು ಡಿಫರ್ ಮುಗಿದು ಈಗ E4 ಏನೋ ಹುಡುಕ್ಬೇಕು ಇಲ್ಲಿ ನನ್ನ ಫ್ರೆಂಡ್ದು ಒಂದು ಶಾಪ್ ಇದೆ ಮೆಡಿಕಲ್ ಶಾಪ್ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಅವನಿಗೆ ಕಾಲ್ ಮಾಡಿದೆ ಎಲ್ಲೋ ಹೋಗಿದ್ದಾನಂತೆ ಬರ್ತಾ ಇದ್ದೀನಿ 1 ನಿಮಿಷ ಇರು ಅಂತ ಹೇಳ್ದ ವೆಯ್ಟ್ ಮಾಡ್ತಾ ಇದ್ದೀನಿ ಟೈಮ್ ಆಗಿಬಿಡುತ್ತೆ ಐಸ್ ಬಂದ ಈಗ ಇಸ್ಕೊಬೇಕು ಹಾಯ್ ಚೆನ್ನಾಗಿದ್ದೀನಿ ನೀನು ನಂಗೆ ಏನೋ ಬೇಕು ಒಂದು ಕೊಡು ಇಲ್ಲಿ ಆಮೇಲೆ ಎಷ್ಟು ಬೇಗ ಹೇಳು ನೆಕ್ಸ್ಟ್ ಹೋಗ್ಬೇಕು ಆಮೇಲೆ ಪೇ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಯೂಸ್ ಇದೆಯಾ ಚಾಕ್ಲೇಟ್ ಯೂಸ್ ಇದೆಯಾ ಯೂಸ್ ಚಾಕ್ಲೇಟ್ ಇದೆಯಾ ಎಷ್ಟಾಯ್ತು ಸರ್ ಇದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಲ್ಲೂ 4 ರೂಪಾಯಿ ತಗೊಂಡು 8 ರೂಪೀಸ್ ಆಯ್ತು ಹಂಗಂದ್ರೆ E4 ಏನೋ ತೊಗೊಂಡಿದ್ದೀನಿ ಈಗ F4 ಫಾಂಟಾ ಎಲ್ಲ ಫ್ರೂಟಿ ಕೇಳೋಣ ಫಾಂಟಾ ಇದೆಯಾ ಫಾಂಟಾ ಎಲ್ಲ ಫ್ರೂಟಿ ಹಾಂ ಮಾಜಾಲ ಚಿಕ್ಕದಿಲ್ವಾ ಟೆಟ್ರಾ ಪ್ಯಾಕ್ ಬರುತ್ತಲ್ಲ ಅದು ಬೇಡ ಫಾಂಟಾನೇ ಬೇಕು ಚಿಕ್ಕದು F4 ಫಾಂಟಾ ಸಿಕ್ಕಿಲ್ಲ ಬೇರೆ ಕಡೆ ಹುಡುಕ್ಬೇಕು ನೆಕ್ಸ್ಟ್ ಹೋಗೋಣ ಯೂಸ್ ಇದೆಯಾ ಈಗ ಏನೋ ತಗೊಬಂದಿದ್ದೀನಿ ನೀರಿಲ್ಲ ಇದನ್ನ ಹಿಂಗೆ ತಿನ್ನಬೇಕು ಹಿಂಗೆ ತಿಂತೀನಿ ಕೆಡವಾಗಿದೆ F4 ಫಾಂಟಾ ಹುಡ್ಕೋಣ ಫಾಂಟಾ ಇದೆಯಾ ಹಾಂ ಫಾಂಟಾ ಫ್ರೂಟಿ ಎರಡರಲ್ಲಿ ಯಾವುದಾದ್ರೂ ಒಂದು ವೆಜ್ಜು ಒಂದಾ ಚಿಕ್ಕದಿಲ್ವಾ ಹಾಂ ಚಿಕ್ಕ 20 ಕೊಡಿ ಬೇಡ ಫ್ರೂಟಿ ಬೇಕು ಫಾಂಟಾ ಫ್ರೂಟಿ ಎರಡರಲ್ಲಿ ಬೇಕು ಫಾಂಟಾ ಫ್ರೂಟಿ ಎರಡು ಸಿಗ್ತಲ್ಲ ಎಲ್ಲ ಜಾಸ್ತಿ ಇದೆ ಸಿಗುತ್ತೆ ಎಲ್ಲೋ ಬೇಕ್ರಿ ಇತ್ತು ಒಂದು ಕಾಣಿಸ್ತಲ್ಲ ಅಲ್ಲಿದೆ ಅಲ್ಲೊಂದು ಬೇಕ್ರಿ ಇದೆ ಅಲ್ಲೋಗಿ ಕೇಳೋಣ ಈ ಬೇಕ್ರಿಗೆ ಚಿಕ್ಕದಲ್ಲಿ ತುಂಬ ಸಲ ಬಂದು ಐಟಮ್ಸ್ ತೊಗೊಂಡು ಹೋಗ್ತಿದೆ ನೋಡೋಣ ಸಿಗುತ್ತಾ ಇಲ್ವಾ ಕೇಳೋಣ ಇಲ್ಲಿ ಫಾಂಟಾ ಎಲ್ಲ ಫ್ರೂಟಿ ಇದೆಯಾ ಇಲ್ಲಿ ಇದೆ ಫ್ರೂಟಿ ಒಂದೇ ಒಂದು ಎಷ್ಟು ಜಾಮೂನ್ ಇದೆ ಇದು ಯೂಟ್ಯೂಬ್ ವಿಡಿಯೋ A to Z ಫುಡ್ ಚಾಲೆಂಜ್ ಮಾಡ್ತಿದ್ದೀವಿ ಜಾಮೂನ್ ಇದೆಯಾ ಇಲ್ಲ ಗುಲಾಬ್ ಜಾಮೂನ್ ತಾನೇ ಅದು ಹಾಂ ಇದೆಷ್ಟು ಇದು ಸಿಯಿಂದ ಮುಗಿಸ್ಕೊಂಡು ಬಂದೆ ಗೈಸ್ F4 ಫ್ರೂಟಿ G4 ಸಿಕ್ತು ಜಾಮೂನ್ ಗುಲಾಬ್ ಜಾಮೂನ್ ಪಾಪ ಅವ್ರಿಗೆ
ಎಷ್ಟು ಓಡಾಡಿಸ್ತಾ ಇದೆಯಾ, ಒಂದ್ಸತಿ ಯೋಚನೆ ಮಾಡಿ ತಗೋ. ಹೆಚ್ಚಿನ ಬರ್ತದ ಇದು ಜ್ಞಾಪಕ ಮಾಡ್ತಾ ಹೆಚ್ಚಿನ ಏನು ಬರುತ್ತೆ? ಯಾವುದು ಚಾಕ್ಲೇಟ್ ಹ್ಯಾಪಿ ಹ್ಯಾಪಿ ಬಿಸ್ಕೆಟ್ ಇದೆಯಾ? ಹಾಂ ಕೊಡಿ. ಒಂದು ಶಾಪಲ್ಲಿ 3 ಐಟಮ್ಸ್ಗಿಂತ ಜಾಸ್ತಿ ತೊಗೊಳಂಗಿಲ್ಲ. 3 ಆಯ್ತಲ್ಲ. ಈಗ ಅದೊಂದು ಕೊಟ್ಬಿಡಿ. ಹೆಚ್ಚಿಂದ ಹ್ಯಾಪಿ ಹ್ಯಾಪಿ ಬಿಸ್ಕೆಟ್ ತೊಗೊಳ್ತೀವಿ. ಹಾಲಿಸ್ತಾನಂತ ನನಗೆ 2 ರೂಪಾಯಿ ಹಿಂಗೆ ಆಡ್ತಿದ್ರೆ ಅರ್ಧ ಗಂಟೆಗೆ ಮುಗಿಸ್ತೀಯ. ಅಮೌಂಟ್ ಎಷ್ಟು ಲಿಮಿಟ್ ಇಲ್ವಾ ಅದಕ್ಕೆ? 500 ಅಲ್ಲಿ ಕಂಪ್ಲೀಟ್ ಮಾಡಬೇಕು. ಯಾರು ಜಾಸ್ತಿ ಅಮೌಂಟ್ ಸೇವ್ ಮಾಡ್ತಾರೆ? ನಾನು ಅಮ್ಮ ಇಬ್ರು ಕಾಂಪಿಟೇಷನ್ ಮಾಡ್ತಿರೋದು. ಕ್ಯಾಮ್ರಾ ತೋರಿಸಿ ಕಡೆ ತೋರಿಸಿ ಹಲವನ್ನಿ ಆಗಿದೆ ಮತ್ತೆ 5 rupees ಎಷ್ಟಾಗಿದೆ ಅಮೌಂಟ್? ಆಲ್ರೆಡಿ 150 ಹತ್ರ ಆಗಿರ್ಬೋದು. ಗೈಸ್ I4 ಇಡ್ಲಿ ನೆನಪಾಯ್ತು. ಈಗ ಒಂದು ಹೋಟೆಲ್ಗೆ ಹೋಗಿ ಇಡ್ಲಿ ತಗೊಳ್ಳೋಣ. ಎಲ್ಲಿದೆ ಹೋಟೆಲ್ ಹುಡುಕ್ಬೇಕೀಗ. ಅಯ್ಯಪ್ಪಿ ಐಸ್ ಕ್ರೀಮ್ ಅಂತ 10 rupees ಏನೋ ಸಿಗುತ್ತೆ ನೋಡು. ಅದೇ ಐಸ್ ಕ್ರೀಮೇ 10 rupees. ಅದು ಬ್ರ್ಯಾಂಡ್ ಏನು ಬೇಡ ತಗೋ. ಐಸ್ ಕ್ರೀಮ್ ತಾನೇ ನಿಂಗೆ ಬೇಕು? ಐಸ್ ಕ್ರೀಮ್ ತಾನೇ ನಿಂಗೆ ಬೇಕು? ಐಸ್ ಕ್ರೀಮೇ ತಗೋ. ಏನಿಲ್ಲ ತಗೋ, ಐಸ್ ಕ್ರೀಮ್ ಅಂದರೆ ಐಸ್ ಕ್ರೀಮೇ. ಇಲ್ಲ ಐಯಿಂದ ಐಸ್ ಇದೆಯಾ ಕೇಳು. ಐಸ್ ಇದೆಯಾ ಕೇಳಿ. ಸರ್ ಒಂಚೂರು ಐಸ್ ಕೊಡಿ ಸರ್, ಇಲ್ಲಿ ಒಂಚೂರು ತಿನ್ನಕ್ಕೆ ಐಸೇ ಕೊಡಿ ಸರ್. ಸೈಡಲ್ಲಿ ಒಂಚೂರು ಸಾಕ್ಬಿಡಿ ಸಾಕು. ಇಲ್ಲಿ ನೋಡಿ ಐಸ್. ಇಷ್ಟು ದೂರ ಬಂದೆ, ಒಂದೇ ಒಂದು ಹೋಟೆಲು ಕಾಣಿಸ್ತಾ ಇಲ್ಲ ಇಲ್ಲಿ. ಎಲ್ಲಿಂದ ಹುಡ್ಕೋದು ಇಡ್ಲಿ? ಕಮ್ಮಿಗಾಗಿ ನಾವು ಲಾಕ್ ಮಾಡ್ತಾ ಇದ್ದೀವಿ. ಅಂದ್ಕೊಡಿ ಸಾಕು. ಕುರ್ಕುರೆ ಇದೆ. ಕುರ್ಕುರೆ ಇದೆಯಾ? ಒಂದು ಕೊಡಿ. 5 ರೂಪಾಯಿ ತಿಂಡಿ ನೋಡಿ. ಹಾಂ ಒಂದು ಸ್ಪೂನ್ ಕೊಡಿ. ಕಿಟ್ಕಟ್ ಇದೆಯಾ? 10 ರೂಪಾಯಿ ಇದೆ. 10 ರೂಪಾಯಿ ಇದೆಯಾ? ಹಾಂ ಕೊಡಿ. ಎಲ್ಲಿಂದ ಇದೆ? ಹಾಂ 20 ರೂಪಾಯಿ ಬೇಡ, ಕಮ್ಮಿ ಇದ್ದಿದೆ ನೋಡಿ. 10 ರೂಪಾಯಿಂದ ಅಷ್ಟೇ. J4 ಜಾಮೂನ್. ಜಾಮೂನ್ ಚೆನ್ನಾಗಿಲ್ಲಮ್ಮ. ನನಗೆ ಗೊತ್ತಿರೋದು ಇನ್ನು ಮುಂದೆ ತುಂಬ ದೂರ ಇದೆ. ಅಲ್ಲಿ ತನಕ ಹೋಗ್ಬೇಕು, ಲೇಟ್ ಆಗಿಬಿಡುತ್ತೆ. ಯಾವುದೋ ಒಂದು ಹೋಟೆಲ್ ಕಾಣಿಸ್ತಿಲ್ವೇ? ಯಾರನ್ನಾದರೂ ಕೇಳ್ಕೊಂಡಾದರೂ ಹೋಗ್ಬೇಕಿತ್ತು. ನಾನು ಆಲ್ರೆಡಿ ಟೈಮ್ ಆಗ್ತಾ ಬಂತು. ಎಲ್ಲಿಂದ ಲಡ್ಡು ಸಿಗುತ್ತಾ? ಒಂದು ಲಡ್ಡು ಇದೆಯಾ? ಒಂದು ತಗೋ. ಒಂದು ಮೇಡಮ್ ಒಂದು ಕೊಡಿ ಲಡ್ಡು. ಇಲ್ಲೇ ಕೊಡಿ. ಕೆಯಿಂದ ಕಿಟ್ಕಟ್. ಮತ್ತೆ ಹಿಂಗೆ ತಿನ್ನಿಸ್ತೀನಿ. ಎಷ್ಟು? 10 ರೂಪಾಯಿ. ಇಲ್ಲೇ 45 ರೂಪಾಯಿ ಇಲ್ಲೇ. ಅಯ್ಯೋ. ಎಲ್ಲಿಂದ ಲಡ್ಡು? ಥ್ಯಾಂಕ್ ಯು. ಹತ್ತಿರದಲ್ಲಿ ಹೋಟೆಲ್ ಎಲ್ಲಾರು ಹೋಟೆಲ್ ಕಡೆ ಇಲ್ಲ ಕಣಮ್ಮ. ಇಲ್ವಾ? ಇಡ್ಲಿ ಬೇಕಿತ್ತು. ಎಲ್ಲಿ ಸಿಗುತ್ತೆ? ಸೀದಾ ಸಿಂಗ್ರಿಗಳೊಂದು ಸರ್ಕಲ್ ಗೊತ್ತಾ? ಅಷ್ಟು ದೂರ ಅಲ್ಲ, ಹತ್ರದಲ್ಲಿ ಬೇಕು. ಲೇಟ್ ಆಗ್ತದೆ. ಹತ್ರದಲ್ಲಿ ಎಲ್ಲೂ ಸಿಗೋದಿಲ್ಲ. ಇಲ್ಲಾಂದ್ರೆ ಕೋರ್ಟ್ ಹತ್ರ ಇದೆ. ಇಷ್ಟು ದೂರ ಹೋಗ್ಬೇಕಾ? ಈ ಗಲ್ಲಿಲಿ ಹೋಗಿ ಸ್ಟ್ರೈಟ್ ಹೋದ್ರೆ ಆಯ್ತು. ಹೌದಾ? ಸರಿ. ಇನ್ನೆಲ್ಲೂ ಸಿಗೋದಿಲ್ಲ. ಕೋರ್ಟ್ ಹತ್ರ ಇಲ್ಲಾಂದ್ರೆ ಸಿಂಗ್ರಿಗಳೊಂದು ಸರ್ಕಲ್ಗೆ ಹೋದ್ರೆ ಹಾಂ 3 ಜನ ಆಗ್ತದೆ. ಅಲ್ಲಿ ಬಸವನಗುಡಿ ಬೀದಿನಲ್ಲಿ ಒಬ್ರು ಇರ್ತಾರಲ್ಲ. ಬೆಳಿಗ್ಗೆ ಮಾತ್ರ ಇರ್ತಾರೆ. ಹೌದಾ? ಅಯ್ಯೋ, ಈಗ ಇಡ್ಲಿ ಹುಡ್ಕೋದೆ ಕಷ್ಟ ಆಗಿದೆ. ಹುಡ್ಕೋಣ ಬನ್ನಿ. ಸುಮ್ಮನೆ ಯಾರ್ದಾದ್ರೂ ಮನೆಗೆ ಹೋಗ್ಬಿಟ್ಟು ಇಡ್ಲಿ ಇಸ್ಕೊಬಿಟ್ರಾಗುತ್ತಾ? ಬೈಕ್ ಕಳಿಸ್ಬಿಟ್ರೆ ಹ್ಞೂ ಬೇಕಿದ್ರೂ ಮಾಡ್ಬೋದು. ನೋಡೋಣ. ಇಲ್ಲಿಂದ ಎಲ್ಲೋ ಒಂದು ಕೋರ್ಟ್ ಹತ್ರ ಹೋದ್ರೆ ಸಿಗುತ್ತಂತೆ. ಹುಡ್ಕೋದು. ಸರ್ ಮಾಸ ಇದೆಯಾ? ಚಿಕ್ಕದು ಬೆಟ್ಟಪಟ್ಟಣ ಇದೆಯಾ? ಚಿಕ್ಕದು ಬೆಟ್ಟಪಟ್ಟ ಇದೆಯಾ? ಕಮ್ಮಿ ಕೊಡಿ. ಹಾಂ ಯಾವ್ದಾರು ಪರವಾಗಿ ಮಾಜನೆ ಮಾತಾನೆ. ನ್ಯೂಟ್ರಿ ಸರ್ಚ್ ಮಾಡೋಣ. ಹೌದಾ? ನಾವು ವಿಡಿಯೋ ಮಾಡ್ತಾ ಇರೋದು ಅಷ್ಟೇ ಸರ್. ನಾಗಿದೆ ಲಾಗ್ ಯೂಟ್ಯೂಬ್ N4 ನ್ಯೂಟ್ರಿ ಚಾಯ್ಸ್ ಇದೆ ಸರ್. ಇಲ್ಲ ಅಂತ. ಹೌದಾ?
ಮಾತಾಡಿದ್ದೀನಿ ಅವ್ರು ಕೊಟ್ಟು ನೀರು ಕುಡ್ಬಿಡಿ ಈಗ ನಿಧಾನ ಕುಡಿ ಇನ್ನೂ ಟೈಮ್. ಐಯಿಂದ ಇಡ್ಲಿ ಬಿಟ್ರೆ ಇನ್ನೇನು ಸಿಗುತ್ತೆ ಅಂತಲೂ ಗೊತ್ತಾಗ್ತಾ ಇಲ್ಲ, ಹುಡುಕ್ಬೇಕು. ಇದಕ್ಕೆ ಕಡಿಮೆ ಅಂದರೂ 1/4 ಗಂಟೆ ವೇಸ್ಟ್ ಆಗುತ್ತೆ ಅನಿಸುತ್ತೆ. ನೋಡೋಣ. ಎಲ್ಲೆಲ್ಲೋ ಬಂದ್ಬಿಟ್ಟೆ ಅನಿಸ್ತಿದೆ. ಯಾವ್ದ್ಯಾವ್ದೋ ರೋಡಿಗೆ ಹೋಗ್ತಿದ್ದೀನಿ. ಇಲ್ಲೆಲ್ಲೋ ಕೋರ್ಟ್ ಹತ್ರ ಸಿಗುತ್ತೆ ಅಂತೆ. ಯೂಟ್ಯೂಬ್ ವಿಡಿಯೋ ಇಲ್ಲ ಇಲ್ಲ ಇಲ್ಲಿ ಸಿಗುತ್ತಾ? ಸರಿ ಆಯ್ತು ಆಯ್ತು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಿಂಗೆ ಹೋಗ್ತೀನಿ. I4 ಐಸ್ ಕ್ರೀಮ್ ತಗೋಬೋದು, ಆದರೆ ಐ ಅಂತ ಆಲ್ಫಬೆಟ್ ಇರಬೇಕು. ಆ ಬ್ರ್ಯಾಂಡ್ ಮೇಲಾಗಲಿ ಆ ಕವರ್ ಮೇಲಾಗಲಿ ಐ ಲೆಟರಿಂದ ಇರಬೇಕು. ಸೊ ಐನೇ ಕಷ್ಟ ಆಗ್ತಿದೆ. ಆಲ್ರೆಡಿ ಅರ್ಧ ಗಂಟೆ ಕಂಪ್ಲೀಟ್ ಆಗಿಬಿಟ್ಟಿದೆ. ಬೇರೆದು ಎನ್ನಿಂದ ಬರೀ ನ್ಯೂಟ್ರಿ ಚಾಯ್ಸ್ ನೋಡ್ಬೇಡ. ನೆಸ್ಕೆಫೆ ಕಾಫಿ ಪೌಡರ್. ಓರಿಯೋ ಬಿಸ್ಕೆಟ್ ಇದೆಯಾ? ಇಲ್ವಾ? ನೆಸ್ಕೆಫೆನೇ ಇದೆ, ನೆಸ್ಕೆಫೆ ಸನ್ರೈಸ್ ಅಂತ. ಆಯ್ತು, ಈಗ ಎಸಿ ಅದನ್ನ. ಇಲ್ಲಿ ಒಂದು ಡೈರಿ ಇದೆ. ಇಲ್ಲಿ ಐಸ್ ಏನಾದರೂ ಸಿಗುತ್ತಾ ಕೇಳ್ತೀನಿ. ಐಸ್ ಕ್ಯೂಬ್ ಇದೆಯಾ? ಒಂದೇ ಒಂದಿಲ್ಲ, ಒಂಚೂರು. ಹೌದಾ, ಸರಿ ಆಯ್ತು. ಇಷ್ಟೇ ಆದರೂ ಪರವಾಗಿಲ್ಲ. ಬರೀ ಐಸು ಇಷ್ಟೇ ಆದರೂ ಪರವಾಗಿಲ್ಲ. ಒಂದೇ ಒಂದು ಚೂರಿದ್ರೆ ಕೊಡಿ ಸಾಕು. ಇಲ್ವಾ? ಅವ್ರ ಕೈ ಎಲ್ಲ ಉಚ್ಕೊಳ್ಳಿ ಅಂತಿದ್ದಾರೆ, ಅದು ತಿನ್ನಕ್ಕಾಗಲ್ಲ. ಬೇರೆ ಕಡೆ ಹುಡ್ಬೇಕೀಗ. ಐಸ್ ಐಸ್ ಪರ್ಕಿದೆಯಾ? ಪರ್ಕಿದೆಯಾ ಮೇಡಮ್? ಪರ್ಕಿಲ್ವಾ? ಈಗ ಯಾವುದಿದೆ? ಪಾರ್ಲೇಜಿ ಕೊಟ್ಬಿಡಿ. ಹೇಗಿದೆ? 5 ರೂಪೀಸ್ ತಗೋ. ಯಾವುದಿಲ್ವಾ? ಚಿಕ್ಕಿಲ್ವಾ? ಚಿಕ್ಕದು ಮುದ್ದೆ ಇದೆ. ಅದು ಪೀಯಿಂದನೇ ಸ್ಟಾರ್ಟ್ ಆಗಬೇಕು. ಕೊಡಿ, ತೊಂದರೆ ಇಲ್ಲ. ಕ್ಯೂಯಿಂದ ಹುಡುಕ್ತಾ ಇದೀವಿ, ಸಿಗ್ತಾ ಇಲ್ಲ. ಹಾಂ ಹೌದು ಸರ್. ಶುಗರು ಇದು 10 ರೂಪಾಯಿ. ಕ್ಯೂ ಕ್ಯಾನ್ಸಲ್ ಅಂತ ಹೇಳು. ಕ್ಯೂ ಕ್ಯಾನ್ಸಲ್ ಆಯಿತು, ಅದಕ್ಕೋಸ್ಕರ ಶುಗರ್ ಮತ್ತು ರಸ್ನ ಮತ್ತು ಶುಗರ್ 2 ತೊಗೊಂಡಿದ್ವಿ. ಅವಳಿಗೊಂದು ಫೋನ್ ಮಾಡಿ ಕೇಳೋಣ ಕ್ಯೂ ಇಂದ ಏನು ಸಿಕ್ತಂತ. ಏನು ಸಿಗಲ್ಲ ಇಲ್ಲಿ. ಇದು ಸ್ಟಾರ್ಟ್ ಆಗಿದೆ. ಹ್ಞೂ ಹಾಕು ಬೇಗ. minutes later. ಮೊದಲೇನೂ ಇರಲಿಲ್ಲ, ಈಗ ಅಷ್ಟೊಂದು ಅಂಗಡಿಗಳಾಗ್ಬಿಟ್ಟಿದೆ. ಅಲ್ಲಿ ಖಾಲಿ ಇತ್ತು ಇಲ್ಲೆಲ್ಲ. ಇಲ್ಲಿ ಯಾವುದೋ ಹೋಟೆಲ್ ಹತ್ರ ಬಂದೆ. ಇಲ್ಲಿ ಇಡ್ಲಿ ಸಿಗುತ್ತಾ ಏನೋ ಗೊತ್ತಿಲ್ಲ, ಕೇಳೋಣ. ಇಡ್ಲಿ ಇದೆಯಾ? ಒಂದೇ ಒಂದು ಸಿಂಗಲ್ ಇಡ್ಲಿ ಕೊಡಿ. ಹಾಂ, ಫೈನಲಿ ಇಡ್ಲಿ ಸಿಕ್ತು. ಸುಮಾರು ದೂರ ಹುಡ್ಕೊಂಡು ಬಂದಿರೋದು. ಇವಾಗ ಐಸ್ನೆಲ್ಲ ಹುಡುಕ್ತಾ ಎಲ್ಲೂ ಸಿಕ್ಕಿಲ್ಲ. ಈಗ ಇಡ್ಲಿ ಸಿಕ್ಕಿದೆ, ಇಡ್ಲಿ ತೊಗೊತಾ ಇದ್ದೀನಿ. I4 ಇಡ್ಲಿ ಆಯಿತು. ಈಗ ಇಡ್ಲಿ ತಿಂತೀನಿ. ನೆಕ್ಸ್ಟು J4ಗೆ ಹೋಗೋಣ. ಜೈಯಿಂದ ಹುಡುಕ್ಬೇಕು ಈಗ. ಮೋಸ್ಟ್ಲಿ ನಮ್ಮಮ್ಮ ಇಷ್ಟು ಖರ್ಚು ಮಾಡಿರಲ್ಲ ಅಂತ ಅಂದ್ಕೊತೀನಿ. ಅವರು ತುಂಬ ಉಳ್ಸೋದಕ್ಕೆ ಟ್ರೈ ಮಾಡಿರ್ತಾರೆ. ಮೋಸ್ಟ್ಲಿ ಈ ವಿಡಿಯೋದಲ್ಲ ನಾನೇ ಸೋಲ್ತೀನಿ ಅಂದ್ಕೊತೀನಿ. I4 ಇಡ್ಲಿ ಆಯಿತು. ಈಗ J4 ಜಿಲೇಬಿ ನೋಡೋಣ. ಜಿಲೇಬಿ ಇದೆಯಾ? ಒಂದೇ ಒಂದು ಪೀಸ್ ಕೊಡಿ. ಒಂದೇ ಒಂದು ಪೀಸ್, ಸಿಂಗಲ್ ಪೀಸು. ಎಷ್ಟು? J4 ಜಿಲೇಬಿ ತೊಗೊಂಡಿದ್ದೀನಿ. ನೆಕ್ಸ್ಟು ಕಿಟ್ಕ್ಯಾಟ್ ಇದೆಯಾ? ಹಾಂ, ಚಿಕ್ಕದು ಕೊಡಿ, ಅದು ಒಂದು. ಹಾಂ, 10 ರೂಪಾಯಿ ಕೊಡಿ. JK ಪ್ಲೇಸ್ ಎಲ್ಫು
L4 ಲೇಸ್ ಬರುತ್ತೆ. ಲೇಸ್ ಇನ್ನೇನು ಬರುತ್ತೆ ಅಲ್ಲಿಂದ? ಲೇಸ್ ಇದೆಯಾ? ಅದೊಂದು ಕೊಟ್ಬಿಡಿ. 3 ಮುಗೀತು ಇದೆ. ಬರೀ ಲೇಸ್ ಅದು ಲೇಸ್ ಬೇಕು. ಲೇಸೇ ಬೇಕು. ಎಲ್ಲಿಂದ ಇನ್ನೇನು ಬರುತ್ತೆ? ಎಲ್ಲ ಐಟಮಿಂದ ಏನಿಲ್ಲ. ಹಾಂ ಥ್ಯಾಂಕ್ಸ್. L4 ಲಸ್ಸಿ ತೊಗೊಂಡಿದ್ದೀನಿ. ಎಷ್ಟಾಯಿತು? 25. ವಡೆ ಕೊಡಿ. ಸಿಂಗಲ್ ಉದ್ದಿನೋಡೆ ಬೇಕು. ಉದ್ದಿನೋಡೆ ಮಸಾಲೆ ವಡೆ ಎರಡೂ ಒಂದು. ವಾಟರ್ ಇದೆ. ವಾಟರ್ ಇಲ್ಲಿಲ್ವಾ ಝಡ್ಡಿಂದ? ಅದು ಸಿಗ್ಲಿಲ್ವಾ? ಬರಲ್ಲ ಅಲ್ಲ ಮ್ಯಾಮ್ ಝಡ್ಡಿಂದ. ವಾಟರ್ ಓಡಿಸಲು ತೊಗೊಂಡಿದ್ದೀವಿ. ಯಾವುದು ಹುಡುಕ್ತೀನಿ ಏನೇನು ಮಾಡಿದ್ದಾರೆ ಅಂತ. ಯಾವ ಗ್ಯಾಪಲ್ಲಿ ಬಂದ್ರೆ ಇಲ್ಲಿಗೆ? ತೋರಿಸಿ ನಾನು ನೋಡಬೇಕು. ಅಲ್ಲೇನೆ ಇಟ್ಕೊಂಡಿದ್ದಾರೆ. ತೋರಿಸಿ. ಚೀಟ್ ಮಾಡಂಗಿಲ್ಲ. ತೋರಿಸಿ. ನಿಂದ ಎಷ್ಟು ಮುಗಿತೆ ಹೇಳು. ಇಲ್ಲಿಂದ ನಮ್ದು ಟಾಸ್ಕ್ ಕಂಪ್ಲೀಟ್. ನಮ್ದು ನಿಜ ಪ್ರಾಮಿಸ್. ತಿಂದ್ರೆ ಮುಗೀತು ಟಾಸ್ಕ್. ಎಷ್ಟು ಟೈಮು? ಇನ್ನು 1/4 ಗಂಟೆ ಇದಷ್ಟೇ. ನೆಕ್ಸ್ಟ್ ಹುಡ್ಕೊಂಡು ಹೋಗ್ಬೇಕು. ಬೇಡ ನೀವು ಬೇಡ ನಾನು ಹುಡ್ಕೊಂತೀನಿ. ಇಲ್ಲೇ ಕೈಸಿ M4 ಮ್ಯಾಗಿ. ಹೊರಗಡೆ ಹೋಗಿ. ಮ್ಯಾಗಿ ಇದೆಯಾ? ಚಿಕ್ಕದೊಂದು ಪ್ಯಾಕೆಟ್. ಗೋಧಿ ಪುಡಿ ಇದು ನೂಡಲ್ಸ್ ಹಾಕ್ಬಿಡುತ್ತೆ. 1 2 3 ನೂಡಲ್ಸು. 7 rupees. ಹಾಂ ಕೊಡಿ 5 kg 555 ಆದ್ರೆ 50 ರೂಪಾಯಿ ಕೆಜಿ. ಇದು ಮ್ಯಾಗಿ. ಯಾಕೆ ಬೇಕು ಅಂದ್ರೆ 300 ರೂಪಾಯಿ. ಅಮ್ಮ ಇಷ್ಟು ಬೇಗ ಅದು ಹೆಂಗಮ್ಮ ಕಂಪ್ಲೀಟ್ ಮಾಡಿದ್ರಿ? ಟಾಸ್ಕ್ ಕಂಪ್ಲೀಟ್ ನಮ್ದು. ಎಷ್ಟು ಟೈಮು? ಇಷ್ಟೊಂದು ಹೀನಾಯವಾಗಿ ಸೋಲ್ತೀನಂತ ನಮ್ಗೆ ಗೊತ್ತಿರಲಿಲ್ಲ. ಇನ್ನ ಇದೆ ಕಂಪ್ಲೀಟ್. ಒಬ್ಳೆ ಬ್ಯಾಲೆನ್ಸ್ ಮಾಡಕ್ಕೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಅದು ಎಲ್ಲಿಗೆ ಹಾಕೊಳ್ಳಿ ತಗೊಂಡು ನೀವು ಯಾಕೆ ಬರ್ತೀರಾ? ಏನು ಹೆಲ್ಪ್ ಮಾಡ್ತೀರಾ? ತಗೊಳ್ಳಿ. ಏನಿಂದ? ನೂಡಲ್ಸ್. ಇನ್ನು ನನಗೆ ನೂಡಲ್ಸು ಅಲ್ಲಿ ಚಾಟ್ಸ್ ಇದೆ. N4 ನೂಡಲ್ಸ್. ಒಂದೇ ಒಂದು ಸ್ಪೂನ್ ಕೇಳೋಣ ಕೊಡ್ತಾರೇನೋ ಗೊತ್ತಿಲ್ಲ. ಇನ್ನೂ ಇದೆ. ಇನ್ನೂ 1/4 ಗಂಟೆ ಇದೆ. ಆಯಿತು. ಒಂದೇ ಒಂದು ಸ್ಪೂನ್ ಇದ್ರೆ ಕೊಡ್ತೀರಾ? ಹೋಗ್ಲಿ. ಮಾಡಬೇಕಾ ನೂಡಲ್ಸ್? ಮಾಡಬೇಕಾ ಇಲ್ವಾ? ಮಾಡಿರೋದಿಲ್ವಾ? ಈಗ ಟೈಮ್ ಇಲ್ಲ ಅದಕ್ಕೆ. ಟೈಮ್ ವೇಸ್ಟ್ ಆಗುತ್ತೆ. ಅದೇ ಕೊಡಿ ಒಂಚೂರು. ಹಾಂ ಇದು ನೂಡಲ್ಸ್ ಅಂತಾನೆ ಅನ್ನೋದು ಇದಕ್ಕೆ. ಶಾವಿಗೆ ಅಂತ ನೋಡೋದು. ನೂಡಲ್ಸ್ ಅದೇ ಸಾವಿಗೆ ಅಂತ ಕನ್ನಡದಲ್ಲಿ ಸಾವಿಗೆ, ಹಾಂ ಇಂಗ್ಲೀಷಲ್ಲಿ ನೋಡ್ದಾ? ಅವ್ರು ಹೇಳ್ತಾ ಇದ್ದಾರೆ. ಓಪರ್ ಓರಿಯೋ ಗೊತ್ತಿಲ್ಲ. ಓಪರ್ ಓರಿಯೋ. ಮೊಬೈಲ್ ಹತ್ರ ಇಟ್ಕೊಳ್ಳಿ. ಆಯ್ತು ನೀ ಸೋದೆ ಬಾ. ಸುಮ್ಮನೆ ನಾನು ಕಂಪ್ಲೀಟ್ ಎಷ್ಟಾದರೂ ಮಾಡ್ತೀನಿ. ಓಪರ್ ಓರಿಯೋ ನೋಡೋಣ. ಆ ಟೈಮಲ್ಲಿ ಎಷ್ಟು ಕಂಪ್ಲೀಟ್ ಮಾಡೋಕ್ಕಾಗುತ್ತೆ ಅಷ್ಟಾದರೂ ಟ್ರೈ ಮಾಡ್ತೀನಿ. ಈಗ ಫೋನ್ ಮಾಡ್ಬಿಡ್ತೀನಿ ತಡಿ. ನನಗೆ ಟೈಮ್ ವೇಸ್ಟ್ ಆಗುತ್ತೆ ಬಿಡಿ. ನಾನು ಇಲ್ಲಿಲ್ಲ. ಇರಿ ಬರ್ತೀನಿ. ಗೈಸ್ ನಂದು ಇಡ್ಲಿಯಿಂದನೇ ಅರ್ಧ ಟೈಮ್ ಎಕ್ಕೊಟ್ಟು ಹೋಗ್ಬಿಡ್ತು. ಅಲ್ಲಿಂದ ಐಸು ಸಿಗ್ತಾ ಇರಲಿಲ್ಲ ನನಗೆ. ಇಡ್ಲಿ ಹುಡ್ಕೊಂಡು ಅಲ್ಲಿ ತನಕ ಹೋಗಿದೆ. ಹೆಚ್ಚು ಕಡಿಮೆ 20 ನಿಮಿಷ ಅದಕ್ಕೆ ವೇಸ್ಟ್ ಆಗ್ಬಿಡ್ತು. ಅವ್ರು ಆಲ್ರೆಡಿ ಏಯಿಂದ ಝಡ್ ತನಕ ಕಂಪ್ಲೀಟ್ ಮಾಡ್ಕೊಬಂದ್ಬಿಟ್ಟಿದ್ದಾರೆ. ಈಗ ಇಲ್ಲಿ ಓರಿಯೋ ಬಿಸ್ಕೆಟ್ ಹುಡುಕ್ಬೇಕು. ಕೇಳೋಣ. ಓರಿಯೋ ಬಿಸ್ಕೆಟ್ ಇದೆಯಾ? ಇಲ್ವಾ? ಅಲ್ಲಿ ಇಲ್ವಂತೆ. ಓರಿಯೋ ಬಿಸ್ಕೆಟ್ ಇದೆಯಾ? ಇಲ್ವಾ? 3-4 ಕಡೆ ಕೇಳಿದೆ ಎಲ್ಲೂ ಇಲ್ಲ ಅಂತ ಹೇಳ್ತಿದ್ದಾರೆ. ಓರಿಯೋ ಬಿಸ್ಕೆಟ್ ಇದೆಯಾ? ಏನು ಇಷ್ಟು ಕಷ್ಟ ಆಗ್ತಿದೆ ಇಲ್ಲಿ. ಇಲ್ಲೊಂದಿದೆ. ಓರಿಯೋ ಬಿಸ್ಕೆಟ್ ಇದೆಯಾ? ಕೊಡಿ ಒಂದು. ಬರೀ 10 ಮಿನಿಟ್ಸ್ ಇದೆ ಅಷ್ಟೇ. ಎಷ್ಟು ಕಂಪ್ಲೀಟ್ ಆಗುತ್ತೆ ಅಷ್ಟು ಮಾಡೋದಕ್ಕೆ ಟ್ರೈ ಮಾಡೋಣ. ಟೀಯಿಂದ ಪಾರ್ಲೇಜಿ ಬಿಸ್ಕೆಟ್ ಇದೆ, ಅದನ್ನು ಕೇಳ್ಬಿಡೋಣ. ಟೀಯಿಂದ ಇವಾಗ ನೆನಪಾಯ್ತು. ಪಾರ್ಲೇಜಿ ಇದೆಯಾ? ಪಾರ್ಲೇಜಿ ಅದೊಂದು ಕೊಟ್ಬಿಡಿ. ಕ್ವಿಕ್ಕರ್ ಓಟ್ಸ್ ಇದೆಯಾ? ಇಲ್ಲ. ಓಟ್ಸ್ ಇಲ್ವಾ? ಓಟ್ಸ್ ಇದೆಯಾ? ಕ್ವಿಕ್ಕರ್ ಓಟ್ಸ್ ಇಲ್ಲ.
ಓಟ್ಸ್ ಇದೆಯಾ? ಕ್ವಿಕ್ಕರ್ ಓಟ್ಸ್ ಅಂತ ಬರುತ್ತೆ ಇಲ್ವಾ? ಬಿಸ್ಕೆಟ್ ತಗೊಂಡೆ ಈಗ. ಓಟ್ಸ್ ಇಲ್ಲ, ಇನ್ನೇನು ಬರುತ್ತೆ ಕ್ಯೂ ಇಂದ ಕ್ವಿಕ್ಕರ್ ಓಟ್ಸ್. ಎಲ್ಲಿ ಹುಡ್ಕೋದು? ಓಟ್ಸ್ ಇದೆಯಾ? ಕ್ವಿಕ್ಕರ್ ಓಟ್ಸ್ ಅಂತ ಬರುತ್ತಲ್ಲ, ಕೊಡಿ ಒಂದು. ಇಲ್ವಾ? ಕ್ವಿಕ್ಕರ್ ಇಲ್ಲಿ ಮೋಸ್ಟ್ಲಿ ಸಿಗ್ಬೋದು ಅಂದ್ಕೊಂಡೆ, ಇಲ್ಲ ಅಂತಿದ್ದಾರೆ. ಹಿಂದೆ ಒಂದೇ ಒಂದು ಅಂಗಡಿ ಗೊತ್ತು, ಅಲ್ಲಿ ಸಿಕ್ಕಿದ್ರೆ ಸಿಗ್ದಂಗೆ, ಇಲ್ಲ ಅಂದರೆ ರಿಟರ್ನ್ ಹೋಗ್ತೀನಿ. ಟೈಮು ಸಾಲಲ್ಲ, ಟೈಮ್ ಆಗೋಗ್ಬಿಡುತ್ತೆ. ಕರೆಕ್ಟಾಗಿ 5 ಮಿನಿಟ್ಸ್ ಇದೆ, ಅಷ್ಟರಲ್ಲಿ ಟ್ರೈ ಮಾಡ್ತೀನಿ. ನನಗೆ ಗೊತ್ತಿರೋಂಗೆ ಇದೊಂದು ಅಂಗಡಿಯಲ್ಲಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಕೇಳೋಣ. ಓಟ್ಸ್ ಇದೆಯಾ? ಇಲ್ಲ, ಎಲ್ಲಿ ಸಿಗುತ್ತೆ? ಎಲ್ಲ ಕಡೆನೂ ಇಲ್ಲ ಅಂತಂದ್ರು. ಎಲ್ಲ ಕಡೆ ಇಲ್ಲ ಅಂದರೆ ಸಿಗಲ್ಲ. ಹೌದಾ? ಓಕೆ, ಥ್ಯಾಂಕ್ ಯು ಸರ್. ಓಟ್ಸ್ ಇದೆಯಾ? ಸಿಗ್ತಾಯಿಲ್ಲ, ಸುಮ್ಮನೆ ಮುಂದೆ ಹೋಗೋದು ವೇಸ್ಟು. ಇಲ್ಲಿ ದೊಡ್ಡ ದೊಡ್ಡ ಅಂಗಡಿನಲ್ಲೇ ಸಿಗ್ತಿಲ್ಲ ಅಂತ ಅಂದರೆ ಅಲ್ಲಿ ಸಿಗಲ್ಲ. ಈಗ ಹೋಗೋಣ, ಇನ್ನು ಅಲ್ಲಿ ಅಷ್ಟು ದೂರ ಹೋಗಬೇಕು. ಹೋದ್ರು ಏನೇ ಆದರೂ ನಮ್ಮ ಮಮ್ಮಿ ಆಲ್ರೆಡಿ ವಿನ್ ಆಗಿಬಿಟ್ಟಿದ್ದಾರೆ. ನಾನು ಆಗಲೇ ಎಂಡ್ ಮಾಡ್ಬೋದಿತ್ತು, ಆದರೂ ಇರಲಿ, ಕಂಪ್ಲೀಟ್ ಮಾಡೋಣ, ಎಷ್ಟಾಗುತ್ತೆ ಅಷ್ಟು ಅಂತ ಮಾಡಿದೆ. ಹಿಂಗೆ ಬನ್ನಿ, ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ವೀಡಿಯೋ ಮುಗಿಸ್ಕೊಂಡು ಮೈಸೂರಿಗೆ ಹೊರಟ್ವಿ. ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ಬನ್ನಿ ಬೇಗ, ಟೈಮ್ ಆಗೋಗ್ಬಿಟ್ಟಿದೆ, ಇನ್ನೊಂದು 5 ನಿಮಿಷ ಇದೆ ಅಷ್ಟೇ. ನಾನು ಈ ಟಾಸ್ಕ್ನ P ತನಕ ಕಂಪ್ಲೀಟ್ ಮಾಡಿದೆ. 152 ರುಪೀಸ್ನ ಖರ್ಚು ಮಾಡಿದ್ದೀನಿ. ಇವರು 235ನ ಖರ್ಚು ಮಾಡಿದ್ದಾರೆ. ಅಂದರೆ ಅವರು 2 ಆಲ್ಫಾಬೆಟ್ ಬಿಟ್ಟು ಲಾಸ್ಟಲ್ಲಿ X ಮತ್ತು Z ಬಿಟ್ಟು ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ನಾನು Pಗೆ ನಿಂತ್ಕೊಬಿಟ್ಟು. ಓಕೆ ಗೈಸ್, ನಿಮಗೆ ನಾವು ಮಾಡಿರೋ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ, ನಿಮಗೂ ಏನಾದರೂ ಇದೇ ಥರ ಯೂನಿಕಾಗಿ ಬೇರೆ ಥರ ಕಂಟೆಂಟ್ ಏನಾದರೂ ಗೊತ್ತಿದ್ರೆ ಅದನ್ನು ಕಮೆಂಟ್ ಮಾಡಿ, ಅದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಟ್ರೈ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.